ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ ಸ್ನೇಹಿತರೆ, ನಾವು ಕೂಡ ಸೂಪರಾಗಿದ್ದೀವಿ ನೋಡಿರಿ. ನಾನಂತೂ ಇವತ್ತು ತುಂಬ ಟೇಸ್ಟಿಯಾಗಿರೋಂಥ ಅಷ್ಟೇ ಸಿಂಪಲ್ ಆಗಿರೋಂಥ ನಾನೊಂದು ದೋಸೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ರೀ. ಅದು ಯಾವುದಪ್ಪ ಅಂದ್ರೆ ನಾನು ಹಲಸಿನ ಹಣ್ಣನ್ನು ಬಳಸಿ ದೋಸೆ ಮಾಡಕತ್ತೀನಿ. ಹಲಸಿನ ಹಣ್ಣು ಮತ್ತು ಶೇಂಗಾದ ಹಿಂಡಿನ ಬಳಸಿ ದೋಸೆ ಮಾಡಕತ್ತೀನಿ ರೀ. ತುಂಬ ಅಂದರೆ ತುಂಬ ಟೇಸ್ಟಿ, ಅಷ್ಟೇ ಈಜಿ ಅಂತಲೇ ಹೇಳ್ತೀನಿ. ಮಕ್ಕಳಿಗೆ ಟಿಫಿನ್ಗಂತೂ ತುಂಬ ಚೆನ್ನಾಗಿರುತ್ತೆ ರೀ. ಈ ಹಲಸಿನ ಹಣ್ಣು ಮತ್ತು ಬಳಸಿ ನಾವು ಯಾವ ರೀತಿ ದೋಸೆ ಮಾಡ್ತೀವಿ ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿರಿ, ಹಲಸಿನ ಹಣ್ಣನ್ನು ಬಳಸಿ ದೋಸೆ ಮಾಡಕತ್ತೀನಿ ರೀ. ಇಲ್ಲಿ ಸ್ವಲ್ಪ ನಾನು ಒಂದು ಅರ್ಧ ಬಟ್ಲಿನಷ್ಟು ಹಲಸಿನ ಹಣ್ಣನ್ನು ತೊಗೊಂಡೇನಿ ರೀ. ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇಲ್ಲಿ ಸ್ವಲ್ಪ ಒಂದು ಅರ್ಧ ಬಟ್ಲ ತೊಗೊಂಡೇನಿ ರೀ. ಇಲ್ಲಿ ನೋಡಿರಿ, ಅಕ್ಕಿ ನೆನೆ ಇಟ್ಕೊಂಡೇನಿ ರೀ. ಇವಾಗ ನಾನು ಇಲ್ಲಿ ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪನೇ ನೆನೆ ಹಾಕ್ಕೊಂಡೇನಿ ರೀ. ಯಾಕಂದ್ರೆ ಹಲಸಿನ ಹಣ್ಣು ಸ್ವಲ್ಪ ಐತಿ ನನ್ನ ಹತ್ರ, ಹಾಗಾಗಿ ನಾನು ಅಕ್ಕಿನ ಸ್ವಲ್ಪ ನೆನೆ ಹಾಕ್ಕೊಂಡೇನಿ ರೀ. ಈ ಬೌಲಿಂದ ಒಂದು ಅರ್ಧದಷ್ಟು ನಾನು ನೆನೆ ಹಾಕ್ಕೊಂಡಿದ್ದೆ ರೀ. ಇವಾಗ ಏನು ಹಿಡ್ಕೊಂಡಿದ್ದೀನಲ್ಲ ಇದ್ರಾಗ ನೀವು ಜಾಸ್ತಿ ಹಲಸಿನ ಹಣ್ಣು ಇತ್ತಂದ್ರೆ ನೀವು ಜಾಸ್ತಿ ಕೂಡ ಅಕ್ಕಿನ ನೆನೆ ಹಾಕೋಬೋದು ರೀ. ಇವಾಗ ನೋಡಿರಿ, ಇಲ್ಲಿ ಇವಾಗ ಏನು ನಾನು ನೆನೆ ಹಾಕಿದೆ ನೋಡಿರಿ, ಈ ಬಟ್ಲಾದಾಗ ಅರ್ಧ ಬಟ್ಲಾದಷ್ಟು ಮಂಡಕ್ಕಿ ರೀ, ಅಂದ್ರೆ ಚುರುಮುರಿ. ಇದನ್ನು ನಾನು ಇದೇ ಬಟ್ಲಾದೊಳಗೆ ಕ್ಲೀನ್ ಮಾಡಿ ಇದು ಕೂಡ ನಾನು ನೀರು ಹಾಕ್ಕೊಂಡು ನೆನೆಸ್ಕೊಂಡು ತೊಗೊಂಡಿನಿ ರೀ. ತುಂಬ ಟೇಸ್ಟಿಯಾಗಿರುತ್ತೆ. ಹಲಸಿನ ಹಣ್ಣಂತೂ ತುಂಬ ಹಣ್ಣಾಗಿ ತೊಗೋಬೇಕು ರೀ, ತುಂಬ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಇದು ನಾನು ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಮಿಕ್ಸಿ ಜಾರಿ ತೊಗೋತೀನಿ ರೀ. ಈ ಮಿಕ್ಸಿ ಜಾರಿ ಒಳಗೆ ನಾನು ಮುಂಚೆನೇ ಇದನ್ನು ಕ್ಲೀನ್ ಮಾಡಿ ಒಂದು 2-3 ಸತಿ ತೊಳೆದು ತೊಗೊಂಡಿನಿ ಅಕ್ಕಿ. ಇವಾಗ ನಾನಿಲ್ಲಿ ಅಕ್ಕಿನ ಹಾಕ್ಕೊಳಕತ್ತೀನಿ ನೋಡಿರಿ. ಅಕ್ಕಿ ಹಾಕ್ಕೊಳಕತ್ತೀನಿ. ಇವಾಗ ನಾನು ಅಕ್ಕಿ ಹಾಕ್ಕೊಂಡಿನಿ ರೀ. ಇವಾಗ ಹಲಸಿನ ಹಣ್ಣು ಐತಿ ನೋಡಿರಿ, ಈ ಹಲಸಿನ ಹಣ್ಣು ಹಾಕ್ಕೊಳಕತ್ತೀನಿ. ಇದ್ರೊಳಗಡೆ ಬೀಜ ಇರ್ತಾವೆ ನೋಡಿರಿ, ಬೀಜನ ತೆಗೆದುಬಿಟ್ಟು ಹಾಕೊಂಡ್ಬಿಡ್ಬೇಕು ರೀ. ನೋಡಿರಿ, ಈ ರೀತಿ ಬೀಜ ಇರುತ್ತಲ್ಲ ರೀ, ಇದನ್ನು ತೆಗೆದುಬಿಟ್ಟು ನಾನು ಕಟ್ ಮಾಡಿ ಹಾಕೋತೀನಿ ನೋಡಿರಿ. ನಾನು ಅಷ್ಟು ಹಲಸಿನ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಮಂಡಕ್ಕಿ ಅಥವಾ ಚುರುಮುರಿ ಇದು ಐತಲ್ರಿ, ಇದನ್ನು ನಾನು ಇದ್ರಾಗ ಸೇರಿಸ್ಕೊಳ್ಕತ್ತೀನಿ ನೋಡಿರಿ. ನಾನಿಲ್ಲಿ ಮಂಡಕ್ಕಿನ ಬಳಸೀನಿ ರೀ. ಮಂಡಕ್ಕಿ ಇಲ್ಲಪ್ಪ ಅಂದ್ರೆ ನೀವು ಒಂದು ಸ್ವಲ್ಪ ಅವಲಕ್ಕಿನ ಬಳಸ್ಕೊಬೋದು ರೀ. ಯಾಕಂದ್ರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತಾವೆ ರೀ. ಅದಕ್ಕೆ ಒಂದು ಸ್ವಲ್ಪ ಅಂದ್ರೆ ಒಂದು ಅರ್ಧ ಬಟ್ಲಾದಷ್ಟು, ಇವಾಗ ನಾನು ಇಲ್ಲೇನು ಬಟ್ಲ ತೊಗೊಂಡಿನಿ ನೋಡಿರಿ, ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಾದಷ್ಟು ಕಡಿಮೆನೇ ನಾನಿಲ್ಲಿ ನೆನೆ ಹಾಕಿದ್ದೆ, ಅದನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ನಾನು ಒಂದು ಸಣ್ಣ ಸ್ಪೂನ್ ಇರ್ತಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಕತ್ತೀನಿ ರೀ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಕತ್ತೀನಿ ರೀ. ಸ್ವಲ್ಪ ಒಂದು ಚಿಟಕಿ ಆಗೋಷ್ಟು ಸೋಡಾ ಪುಡಿನ ಹಾಕ್ಕೊಳ್ಕತ್ತೀನಿ ರೀ. ಉಪ್ಪು, ಸೋಡಾ ಪುಡಿ, ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಮಂಡಕ್ಕಿ ಮತ್ತು ಹಲಸಿನ ಹಣ್ಣು, ಅಕ್ಕಿ ಇಷ್ಟನ್ನು ನಾನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ನಾನು ನುಣ್ಣಗಾಗಿ ಇದನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಣ್ಣಗೆ ಹರ್ಕೊಂಡು ಬಂದೀನಿ ರೀ. ಇವಾಗ ನಾನು ಒಂದು ಬೌಲ್ ತೊಗೋತೀನಿ ರೀ, ಅದ್ರೊಳಗೆ ಹಾಕ್ಕೋತೀನಿ ನೋಡಿರಿ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಬೌಲಿಗೆ ಹಾಕ್ಕೊಳ್ಕತ್ತೀನಿ ನೋಡಿರಿ. ಉಪ್ಪು ಅಂತ ಸೋಡಾ ಪುಡಿ, ಉಪ್ಪು ಅಂತ ನಾವೆಲ್ಲನೂ ಹಾಕ್ಕೊಂಡೇ ರುಬ್ಕೊಂಡಿವ್ರಿ. ಇದಕ್ಕೇನು ಇವಾಗ ಹಾಕಬೇಕಂತಿಲ್ಲ ಸ್ನೇಹಿತರೆ. ನಾವು ಇವಾಗ ಇದು ನೆನೆಯೋಕ್ಕಂತೂ ಬಿಡೋದನ್ನು ಬೇಡ್ರಿ. ನಿಮಗೆ ಟೈಮ್ ಇದ್ರೆ ಬಿಡ್ರಿ, ಇಲ್ಲಪ್ಪ ಅಂದ್ರೆ ನೀವು ಹಾಗೇನೂ ಕೂಡ ಮಾಡ್ಕೋಬೋದು ರೀ. ನಾನು ಇವಾಗ ರುಬ್ಕೊಂಡು ಬಂದೀನಿ, ಹಾಗೇನೆ ಹಾಕ್ತೀನಿ ನೋಡಿರಿ. ದೋಸೆ ತುಂಬ ಚೆನ್ನಾಗಿ ಬರ್ತಾವೆ. ನಾವು ಮುಂಚೆನೇ ರೆಡಿ ಮಾಡಿ ಇಟ್ಟಿವಪ್ಪ ಅಂದ್ರೆ ಆವಾಗ ನಾವು ನೆನೆಲಿಕ್ಕೆ ಬಿಡ್ಬೋದು ರೀ. ಇದನ್ನು ದಿಢೀರಾಗಿ ಮಾಡಿ ತಿನ್ಬೋದು ನೋಡಿರಿ, ತುಂಬ ಟೇಸ್ಟ್ ಇರುತ್ತೆ. ಹಲಸಿನ ಹಣ್ಣು ಹಾಕಿ ಮಾಡಕತ್ತೀವಲ್ರಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ, ಬೌಲಲ್ಲಿ ಇರೋಂಥದ್ದು ಅಷ್ಟನ್ನು ನಾನು ಹಾಕ್ಕೊಂಡೀನಿ. ಇವಾಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ. ನೋಡಿ, ಇದಕ್ಕೆ ನಾವು ಮುಂಚೆನೇ ಎಲ್ಲನೂ ಹಾಕ್ಕೊಂಡೇ ಹರ್ಕೊಂಡಿರ್ತೀವಿ, ಇದಕ್ಕೇನು ಬೇಕಾಗಿಲ್ಲ ರೀ. ಇವಾಗ ಇದ್ರೊಟ್ಟಿಗೆ ನೀವು ಸಿಂಪಲ್ಲಾಗಿ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಪ್ಪ ಅಂದ್ರೆ ಶೇಂಗಾ ಚಟ್ನಿ ಅಂತೇಳಿ ಮಾಡ್ತೀವಿ ನೋಡಿರಿ, ಶೇಂಗಾ ಚಟ್ನಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ರೀ. ಇದು ಇವಾಗ ರೆಡಿ ಆಯ್ತು ನೋಡಿರಿ. ಬರ್ರಿ ಇವಾಗ ದೋಸೆ ಮಾಡ್ಕೊಳ್ಳೋಮ್ರಿ. ನೋಡಿ, ಈ ರೀತಿ ಇರ್ಬೇಕು ನೋಡಿರಿ. ಇದು ಇವಾಗ ರೆಡಿ ಆಯ್ತು ರೀ. ನೋಡಿರಿ, ನಾನೊಂದು ಪಾತ್ರೆ ಇಟ್ಕೊಂಡಿನಿ, ಒಂದು ಅಗಲವಾಗಿರೋಂಥ ಪ್ಯಾನ್ ಇಟ್ಕೊಂಡೀನಿ ರೀ. ನೀವು ದೋಸೆ ಮಾಡೋದು ಒಂದು ತವಾ ಕೂಡ ಇಟ್ಕೋಬೋದು, ಅಥವಾ ಈ ರೀತಿ ಒಂದು ಪಾತ್ರೆ ಆದ್ರೂ ಇಟ್ಕೋಬೋದು ರೀ. ಯಾವ್ದು ಇಟ್ಕೊಂಡ್ರೂ ನಡಿತೈತಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹೆಚ್ಚಿ ಕೂಡ ಇಟ್ಕೊಂಡಿದ್ದೀನಿ ರೀ. ಇವಾಗ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಹಾಕಬಾರ್ದು ನೋಡಿರಿ. ಇವಾಗ ಬಿಸಿ ಆಗೈತಿ, ನಾನಿಲ್ಲಿ ದೋಸೆನ ಹಾಕೊಳ್ತೀನಿ ನೋಡಿರಿ. ಈ ರೀತಿ ಇಷ್ಟ ಅಗಲವಾಗಿ ನಾನು ಇಲ್ಲಿ ದೋಸೆನ ಹಾಕ್ಕೊಂಡೆ ನೋಡಿರಿ. ಇವಾಗ ನಾನಿಲ್ಲಿ ಸ್ವಲ್ಪ ಶೇಂಗಾದ ಹಿಂಡಿ ಎತ್ತೇವ್ರಿ ನಾವು ಇದಕ್ಕೆ, ಅಥವಾ ಶೇಂಗಾ ಚಟ್ನಿ ಕೂಡ ಹತ್ತಾರೆ ಕೆಲವೊಂದು ಕಡೆಗೆ. ನಾವಂತೂ ಶೇಂಗಾದ ಹಿಂಡಿ ಎತ್ತೇಳ್ತೀವಿ.
ಈ ಶೇಂಗಾದ ಹಿಂಡಿ ನಾನು ಸ್ವಲ್ಪ ಇಲ್ಲಿ ಮೇಲ್ಗಡೆ ಉದುರಿಸ್ಕೊತೀನಿ, ಅಂದ್ರೆ ಈ ದೋಸೆದ ಮ್ಯಾಗ ಉದುರಿಸ್ಕೊಳಕತ್ತೀನಿ. ತುಂಬ ಟೇಸ್ಟ್ ಇರುತ್ತೆ ರೀ, ಸಿಹಿ ಸಿಹಿ ಮತ್ತು ಖಾರ ಖಾರ ಉಪ್ಪು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಂತೂ ಚಟ್ನಿನೇ ಇಲ್ಲ ನೋಡಿರಿ, ಚಟ್ನಿ ಇರ್ಲಾರ್ದೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ. ನಾನಿಲ್ಲಿ ಒಂದು ಸ್ವಲ್ಪ ಎಲ್ಲ ಕಡೆ ಈ ರೀತಿ ಹಾಕೊಂಡ್ಬಿಟ್ಟು ನೋಡಿರಿ, ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಈ ರೀತಿ ಎಣ್ಣೆನ ಹಾಕೊಂಡ್ಬಿಡೋಣ. ಇಷ್ಟ ಇದ್ರೆ ಹಾಕೋರಿ ಎಣ್ಣೆ, ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು ರೀ. ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಮುಚ್ಚಿ ತೊಗೊತೀನಿ ನೋಡಿರಿ. ಇವಾಗ ಇದನ್ನು ತೆಗೆದು ನೋಡಮ್ರಿ. ಇದು ನೋಡಿರಿ ಒಂದು ಸೈಡ ಒಂದು ಸ್ವಲ್ಪ ಬೆಂದೈತ್ರಿ. ಇವಾಗ ಇದನ್ನು ಹಳ್ಳಿ ಸಾಕೋತಂತ ಒಂದು ಸ್ವಲ್ಪ ಇದನ್ನು ಹಳ್ಳಿ ಸಾಕೋಣ. ತುಂಬ ಟೇಸ್ಟ್ ಇರುತ್ತೆ ರೀ ನೋಡಿರಿ. ನೀವು ಹಳ್ಳಿ ಹಾಕೊಳ್ಳಿಲ್ಲಪ್ಪ ಅಂದ್ರೂ ಕೂಡ ಒಂದೇ ಮೈನೆ ಇದನ್ನು ನಾವು ಅಂದ್ರೆ ಬೇಯಿಸ್ಕೊಂಡು ತೊಗೋಬೋದು ರೀ. ಒಂದು ಸ್ವಲ್ಪ ಹೊಳ್ಳಿ ಹಾಕ್ಕೊಂಡಿವಿ ಅಂದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹೊಳ್ಳಿ ಹಾಕ್ಕೊಂಡೆ. ನೀವು ಹಂಗೂ ಮಾಡ್ಕೊಬೋದು ರೀ, ಹಿಂಗೂ ಮಾಡ್ಕೊಬೋದು, ಹ್ಯಾಂಗೆ ಮಾಡ್ಕೊಂಡ್ರೂ ಕೂಡ ಬರ್ತೀರಿ ನೋಡಿರಿ. ನಾನಿಲ್ಲಿ ಹಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಬೇಯಿಸಿ ತೊಗೋತೀನಿ ರೀ ನೋಡಿರಿ. ನಾನು 2 ಮೈನೆ ಇದನ್ನು ಬೇಯಿಸ್ಕೊಂಡು ತೊಗೊಂಡು ನೋಡಿರಿ. ಇದು ಇವಾಗ ಕಂಪ್ಲೀಟಾಗಿ ರೆಡಿ ಆಯ್ತು ನೋಡಿರಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರೀ. ಇದನ್ನು ನಾನು ಇವಾಗ ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ. ನಾನು ಅದೊಂದು ಪ್ಲೇಟಿಗೆ ತೊಗೊಂಡೆ ನೋಡಿರಿ. ಇಲ್ಲಿ ಮತ್ತೊಂದು ಸ್ವಲ್ಪ ಹಾಕೋತೀನಿ. ಹಾಕ್ಕೊಂಡು ಫಸ್ಟಿಗೆ ಒಂದು ಸರ್ತಿ ಎಣ್ಣೆ ಹಚ್ಕೊಂಡ್ರೆ ಸಾಕ್ರಿ, ಚೆನ್ನಾಗಿ ರೆಡಿ ಆಗಿಬಿಡ್ತದೆ ಇದು. ಇದಕ್ಕೂ ಕೂಡ ಒಂದು ಸ್ವಲ್ಪ ನಾನಿಲ್ಲಿ ಅಂದ್ರೆ ಶೇಂಗಾದ ಹಿಂಡಿ ಹಾಕ್ಕೊಳ್ಕತ್ತೀನಿ ನೋಡಿರಿ. ತುಂಬ ಟೇಸ್ಟ್ ಇರುತ್ತೆ ರೀ. ಒಂದು ಸರ್ತಿ ಕೂಡ ನೀವು ಈ ರೀತಿ ಹಿಂಡಿನ ಅಂದ್ರೆ ಶೇಂಗಾ ಚಟ್ನಿ ಅಂತ ಹೇಳ್ತಾರೆ ಕೆಲವು ಕಡೆ, ಶೇಂಗಾದ ಹಿಂಡಿನ ಹಾಕ್ಕೊಂಡು ಮಾಡಿ ನೋಡಿರಿ, ಸಖತ್ತಾಗಿ ಬರ್ತದೆ. ಇದನ್ನು ನಾನು ಕೂಡ ಅದೇ ರೀತಿಯೇ ಬೇಯಿಸಿ ತೊಗೋತೀನಿ ನೋಡಿರಿ. ಇದು ಕೂಡ ಇವಾಗ ತೊಗೊಳ್ಳಿ. ಇದು ನಾನು ಇವಾಗ ಅದು ಒಂದು ಫಸ್ಟ್ 2 ಮೈ ಬೇಯಿಸಿ ತೊಗೊಂಡಿದ್ದೆ ನೋಡಿರಿ. ಇದು ಇವಾಗ ಒಂದೇ ಮೈನೇ ಬೇಯಿಸಿ ತೊಗೊಳ್ಳೋಣ ನೋಡಿ. ಸಖತ್ತಾಗಿ ರೆಡಿ ಆಗ್ತದೆ. ಈ ರೀತಿ ಮಾಡಿಕೊಂಡ್ರೆ ಸಾಕ್ರಿ. ಇದೇ ಥರ ಎಲ್ಲ ದೋಸೆನೂ ನಾನು ಮಾಡಿ ತೊಗೋತೀನಿ ನೋಡಿರಿ. ರೆಡಿ ಅದು ನೋಡಿರಿ. ಹಲಸಿನ ಹಣ್ಣನ್ನು ಬಳಸಿ ಮಾಡಿರುವಂಥ ದೋಸೆ ತುಂಬ ಅಂದರೆ ತುಂಬ ಟೇಸ್ಟಿ, ಅಷ್ಟೇ ಸಿಂಪಲ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ರೀ ಈ ದೋಸೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನೀವು ಈಗ ಚಟ್ನಿ ಬೇಕಂದ್ರೆ ಕಾಯಿ ಚಟ್ನಿನೂ ಮಾಡ್ಕೋಬೋದು, ಶೇಂಗಾ ಚಟ್ನಿ ಅಥವಾ ಟಮಾಟ ಚಟ್ನಿ, ಯಾವ ಚಟ್ನಿ ಆದರೂ ಕೂಡ ಮಾಡ್ಕೋಬೋದು ರೀ. ನಾವು ಶೇಂಗಾ ಹಿಂಡಿ ಹಾಕಿ ಮಾಡಿರ್ತೀವಿ ನೋಡಿರಿ, ಚಟ್ನಿ ಅಂತೂ ಬೇಕಾಗಿಲ್ಲ. ಬಿಸಿ ಬಿಸಿದು ಹಿಂಗೇನೆ ದೋಸೆ ತಿಂತೀವಿ ರೀ ನಾವು, ಅಂದ್ರೆ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ರೀ. ಒಂದು ಸಲ ನೀವು ಈ ರೀತಿ ಮಾಡಿ ತಿಂದು ನೋಡಿರಿ, ತುಂಬ ಚೆನ್ನಾಗ್ಯದ ಅಂತ ನೀವೇ ಹೇಳ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನಾವು ಮಾಡಿರುವಂಥ ಈ ಹಲಸಿನ ಹಣ್ಣನ್ನು ಬಳಸಿ ಮಾಡಿರುವಂಥ ದೋಸೆ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೊಸಬ್ರು ನೋಡಕತ್ತೀರಪ್ಪ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರ ರೀ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು.